ಸ್ವರ ಸಾಮ್ರಾಜ್ಯದ ಗಾನ ಕೋಗಿಲೆ ಎಸ್ ಜಾನಕಿ ನಿಧನರಾಗಿದ್ದಾರೆ. ದೇಶ ಕಂಡಂತಹ ಅಪ್ರತಿಮ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ಸ್ವರ ಸಾಮ್ರಾಜ್ಯದ ಗಾನ ಕೋಗಿಲೆ ಎಸ್ ಜಾನಕಿ ನಿಲ್ಲ. ದೇಶ ಕಂಡಂತಹ ಅಪ್ರತಿಮ ಗಾಯಕಿ ಎಸ್ ಜಾನಕಿ ನಿಧನರಾಗಿದ್ದಾರೆ. ಬರೋಬ್ಬರಿ 4 ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಆಗಿರುವಂಥದ್ದು. 48,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಈ ಗಾನದೇವತೆ. 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಗಾನದ ದಾಖಲೆಯನ್ನ ಮಾಡಿದ್ದಾರೆ ಎಸ್ ಜಾನಕಿ ಅವರು. ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಕೂಡ ಜಾನಕಿ ಅಜರಾಮರ. 5 ದಶಕಗಳ ಸಂಗೀತಯಾನದಲ್ಲಿ ಅಳಿಯದಂತಹ ಛಾಪು ಇದು. ಕನ್ನಡಕ್ಕೆ ಅನೇಕ ಅಮರ ಗೀತೆಗಳನ್ನ ಗಾಯಕಿ ಜಾನಕಿ ಅಮ್ಮನವರು ನೀಡಿದ್ದಾರೆ. ಪ್ರೇಮ ಗೀತೆಯನ್ನ ಹಾಡಿ ಬಾರದೂರಿಗೆ ಈಗ ಜಾನಕಮ್ಮ ಹೋಗಿರುವಂಥದ್ದು. ಸ್ವರ ಸಾಮ್ರಾಜ್ಯದ ಗಾನ ಕೋಗಿಲೆ ಎಸ್ ಜಾನಕಿ ಏನಿಲ್ಲ, ದೇಶ ಕಂಡಂತಹ ಅಪ್ರತಿಮ ಗಾಯಕಿ ಎಸ್ ಜಾನಕಿ ನಿಧನರಾಗಿದ್ದಾರೆ. ಬರೋಬ್ಬರಿ 4 ರಾಷ್ಟ್ರೀಯ ಪ್ರಶಸ್ತಿಯ ವಿಜೇತೆಯಾಗಿದ್ದಾರೆ. 48,000ಕ್ಕೂ ಹೆಚ್ಚು ಹಾಡುಗಳಿಗೆ ಈ ದೇವತೆ ಧ್ವನಿಯಾಗಿದ್ರು. 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಗಾಯನದ ದಾಖಲೆಯನ್ನ ಮಾಡಿದ್ದಾರೆ. ಕನ್ನಡಿಗರ ಮನದಲ್ಲಿ ಎಂದೆಂದಿಗೂ ಕೂಡ ಜಾನಕಿ ಅಮ್ಮನವರು ಅಜರಾಮರವಾಗಿರ್ತಾರೆ. 5 ದಶಕಗಳ ಸಂಗೀತಯಾನದಲ್ಲಿ ಅಳಿಯದಂತಹ ಛಾಪು, ಭಾರತೀಯ ಚಿತ್ರರಂಗದ ಅದ್ಭುತ ಧ್ವನಿ, ಎವರ್ಗ್ರೀನ್ ಗೀತೆಗಳ ಗಾಯಕಿ ಎಸ್ ಜಾನಕಿರವರು ಕೊನೆಯುಸಿರನ್ನು ಎಳೆದಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರ ನಿಧನದಿಂದಾಗಿ ಸಂಗೀತ ಲೋಕಕ್ಕೆ ತುಂಬಲಾರದಂತಹ ನಷ್ಟ ಉಂಟಾಗಿರುವಂಥದ್ದು. ಜಾನಕಿರವರು 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಗ್ರಾಮದಲ್ಲಿ ಜನಿಸಿದ್ರು. ಬಾಲ್ಯದಿಂದಲೇ ಸಂಗೀತದ ಕಡೆಗೆ ಅಪಾರವಾದಂತಹ ಆಕರ್ಷಣೆಯನ್ನ ಜಾನಕಿಯಮ್ಮ ಹೊಂದಿದ್ರು. ಶಾಸ್ತ್ರೀಯ ಸಂಗೀತಗಾರರಾದಂತಹ ಪೈಡಿ ಸ್ವಾಮಿರವರಿಂದ ಸಂಗೀತ ಆರಂಭಿಕ ಪಾಠಗಳನ್ನ ಕಲಿತರು. ನಂತರ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಬೇಕನ್ನುವಂತಹ ಕನಸನ್ನ ಜಾನಕಿ ಅಮ್ಮನವರು ಹೊಂದಿದ್ರು. ಅವರು ತಮ್ಮ 20ನೇ ವಯಸ್ಸಿನಲ್ಲೇ ಅಂದಿನ ಮದ್ರಾಸ್ ಅಂದ್ರೆ ಈಗಿನ ಚೆನ್ನೈ ನಗರಕ್ಕೆ ಹೆಜ್ಜೆಯನ್ನ ಇಟ್ಟರು. ಅಲ್ಲಿಂದ ಅವರ ಒಂದು ಗಾಯನದ ಪಯಣ ಆರಂಭ ಆಯಿತು. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ದಾಖಲೆಯನ್ನ ಬರೆದ್ರು. 48,000 ಗೀತೆಗಳನ್ನು ಹಾಡಿದ್ದಾರೆ, ದಾಖಲೆಯನ್ನ ಮಾಡಿದ್ದಾರೆ. ಸುಮಾರು 17 ಭಾಷೆಗಳಿಗೆ ಹಾಡನ್ನು ಹಾಡಿರುವಂಥದ್ದು. ದೇಶ ಕಂಡಂತಹ ಅಪ್ರತಿಮ ಗಾಯಕಿ ಎಸ್ ಜಾನಕಿರವರು ಬರೋಬ್ಬರಿ 4 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇದೀಗ ವಯೋಸಹಜ ಕಾಯಿಲೆಯಿಂದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರು ವಿಧಿವಶರಾಗಿರುವಂಥದ್ದು. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಕಟ್ಟ ಗ್ರಾಮದಲ್ಲಿ ಜಾನಕಿ ಅಮ್ಮನವರು ಜನಿಸ್ತಾರೆ. ಬಾಲ್ಯದಿಂದಲೇ ಇವರಿಗೆ ಸಂಗೀತದ ಕಡೆ ಹೆಚ್ಚು ಆಕರ್ಷಣೆ ಇರುತ್ತೆ, ಅಪಾರವಾದಂತಹ ಆಕರ್ಷಣೆ. ಶಾಸ್ತ್ರೀಯ ಸಂಗೀತಗಾರರಾದಂತಹ ಪೈಡಿ ಸ್ವಾಮಿರವರಿಂದ ಸಂಗೀತದ ಆರಂಭಿಕ ಪಾಠಗಳನ್ನು ಇವರು ಕಲಿತಾರೆ. ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡಬೇಕು ಅಂತ ಸಾಕಷ್ಟು ಕನಸನ್ನ ಹೊತ್ತುಕೊಂಡಿರ್ತಾರೆ. ತಮ್ಮ 20ನೇ ವಯಸ್ಸಿನಲ್ಲೇ ಅಂದಿನ ಮದ್ರಾಸ್ ಅಂದರೆ ಈಗಿನ ಚೆನ್ನೈ ಏನಿದೆ, ಚೆನ್ನೈ ನಗರಕ್ಕೆ ಹೆಜ್ಜೆಯನ್ನು ಇಡ್ತಾರೆ. ನೋಡಿ, ಅಲ್ಲಿಂದ ಆರಂಭ ಆಗುತ್ತೆ ಅವರ ಗಾಯನ ಪಯಣ. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ದಾಖಲೆಯನ್ನು ಬರೆಯುವಂಥದ್ದು. ಎಸ್ ಜಾನಕಿರವರ ಕಂಠಸಿರಿಗೆ ಯಾವುದೇ ಭಾಷೆಯ ಗಡಿ ಇರಲಿಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಶಾ, ತುಳು, ಉರ್ದು, ಪಂಜಾಬಿ, ಬಂಗಾಳಿ ಹಾಗೂ ಕೊಂಕಣಿ ಸೇರಿದಂತೆ 20ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 48,000ಕ್ಕೂ ಹೆಚ್ಚು ಗೀತೆಗಳಿಗೆ ಧ್ವನಿಯಾಗುವಂತಹ ಮೂಲಕವಾಗಿ ಇಡೀ ದೇಶದ ಮನೆ ಗೆದ್ದಿದ್ರು. ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಅವರ ಒಂದು ಸ್ಪಷ್ಟ ಉಚ್ಚಾರಣೆ ಏನಿತ್ತು ಮತ್ತು ಆ ಧ್ವನಿ ಬದಲಾವಣೆಯ ಚಾತುರ್ಯ, ಕನ್ನಡಿಗರು ಅವರನ್ನು ತಮ್ಮದೇ ರಾಜ್ಯದ ಗಾಯಕಿ ಅಂದರೆ ನಮ್ಮ ಕರ್ನಾಟಕದವರೇ ಇರಬಹುದು ಅಂತ ಎಷ್ಟೋ ಜನ ಅನ್ಕೊಂಡು ಬಿಟ್ಟಿದ್ರು. ಪೂಜಿಸಲೆಂದೇ ಹೂಗಳ ತಂದೆ, ಗಗನವೋ ಎಲ್ಲೋ, ಹೀಗೆ ಕನ್ನಡದ ಒಂದಷ್ಟು ಎವರ್ಗ್ರೀನ್ ಸಾಂಗ್ಗಳು ಏನಿದೆ ಆ ಸಾಂಗ್ಗಳಿಗೆ ಧ್ವನಿಯಾಗಿದ್ರು. ಅಂದರೆ
ಜೊತೆಗೆ ಅವರ ಒಂದು ಏನು ಹೇಳ್ತಾರೆ, ಧ್ವನಿಯನ್ನು ಬದಲಿಸುವಂತಹ ಚಾತುರ್ಯ ಏನಿತ್ತು, ಅಂದರೆ ಚಿಕ್ಕ ಮಕ್ಕಳ ಒಂದು ಧ್ವನಿಯನ್ನು ಕೂಡ ಜಾನಕಮ್ಮನವರು ಇಲ್ಲಿ ಹಾಡ್ತಾ ಇದ್ರು. ಅಂದರೆ ಆ ಧ್ವನಿ ಬದಲಿಸುವಂತಹ ಚಾತುರ್ಯ ಏನಿತ್ತು, ನಿಜಕ್ಕೂ ಕೂಡ ಈಗ ಏನು ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು. ಎಸ್ ಜಾನಕಿಯವರು ಅವರ ಒಂದು ಕಂಠ ಸಿರಿಯಲ್ಲಿ ಒಂದು ಭಾಷೆಯ ಗಡಿಯೇ ಇರಲಿಲ್ಲ. ಎಲ್ಲ ಭಾಷೆಗಳಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಂಗೀತವನ್ನು ಹಾಡಿದರು. ಅಂದರೆ ಅದಕ್ಕೆ ಗಡಿ ಇರಲಿಲ್ಲ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಸಂಸ್ಕೃತ, ಒಡಿಶಾ, ತುಳು, ಉರ್ದು, ಪಂಜಾಬಿ, ಬಂಗಾಳಿ ಹಾಗೂ ಕೊಂಕಣಿ ಸೇರಿ 20ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಜಾನಕಮ್ಮನವರು ಹಾಡಿದರು. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಬರೋಬ್ಬರಿ 48,000ಕ್ಕೂ ಹೆಚ್ಚು ಗೀತೆಗಳಿಗೆ ಇಲ್ಲಿ ಧ್ವನಿಯಾಗಿದ್ರು.